ಸೌಜನ್ಯಕ್ಕಾಗಿ ಚೆನ್ನಮ್ಮನ ಅಂತಿಮ ದರ್ಶನಕ್ಕೆ ಬಾರದ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅಂತ್ಯಕ್ರಿಯೆಯಲ್ಲಿ ಹೆಗಲಾಗಿದ್ದ ಎಚ್ಡಿಕೆಯನ್ನೇ ಮರತ್ರ ಸುಮಲತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಸೌಜನ್ಯಕ್ಕಾದ್ರೂ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಅವರು ಬರಲಿಲ್ಲ. ಅಂಬರೀಶ್ ಅಂತ್ಯಕ್ರಿಯೆಯಲ್ಲಿ ಹೆಗಲಾಗಿದ್ರು ಎಚ್ಡಿಕೆ. ರಾಜಕೀಯದ ವೈರತ್ವ ಮಾನವೀಯತಾ ಸಂಬಂಧಕ್ಕಿಂತಲೂ ಅಂದ್ರೆ ದೊಡ್ಡದಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತದ್ದು. ಕೃತಜ್ಞತೆ ಎನ್ನುವ ಪದಕ್ಕೆ ರಾಜಕಾರಣದಲ್ಲಿ ಬೆಲೆಯೇ ಇಲ್ಲವೇ ಅಂತ ಹೇಳ್ತಾ ಇದ್ದಾರೆ ಜನರು. ಸೌಜನ್ಯಕ್ಕಾಗಿ ಅಂತಿಮ ದರ್ಶನಕ್ಕೂ ಕೂಡ ಬರಲಿಲ್ಲ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಸುಮಲತಾ ಬರಲಿಲ್ಲ. ಹಾಗಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಂಬರೀಶ್ ಅವರು ಸಾವನ್ನಪ್ಪಿದಾಗ ಅವರ ಅಂತ್ಯಕ್ರಿಯೆಯಲ್ಲಿ ಹೆಗಲಾಗಿ ಇದ್ರು ಎಚ್ಡಿಕೆ ಅವರು. ಹಾಗಾಗಿ ಸುಮಲತಾ ಅವರು ಅಂತಿಮ ದರ್ಶನಕ್ಕೆ ಬರಲಿಲ್ಲ, ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ. ಹಾಗಾಗಿ ಇಲ್ಲಿ ರಾಜಕೀಯ ದ್ವೇಷವೇ ಹೆಚ್ಚಾಯ್ತಾ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೌಜನ್ಯಕ್ಕಾದ್ರೂ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಬಾರದ ಮಾಜಿ ಸಂಸದೆ ಸುಮಲತಾ ಬಗ್ಗೆ ಇದೀಗ ಜನರು ಬೇಸರ ಹೊರಹಾಕ್ತಾ ಇರುವಂತಕ್ಕದ್ದು. ಅಂಬರೀಶ್ ಅಂತ್ಯಕ್ರಿಯೆಯಲ್ಲಿ ಎಚ್ಡಿಕೆಯನ್ನೇ ಈ ಸಂದರ್ಭದಲ್ಲಿ ಮರತ್ರ ಅಂತ ಸುಮಲತಾ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು. ಅಂದು ಎಚ್ಡಿಕೆ ಕುಮಾರಸ್ವಾಮಿ ಮೆರೆದಿದ್ರು ಔದಾರ್ಯ. ಅಂಬರೀಶ್ ನಿಧನರಾಗಿದ್ದಾಗ ಕಣ್ಣೀರಿಟ್ಟಿದ್ರು ಅಂದಿನ ಸಿಎಂ ಕುಮಾರಸ್ವಾಮಿ. ರಾಜಕೀಯ ಬದಿಗಿಟ್ಟು ಕುಟುಂಬದ ಹಿರಿಯನಂತೆ ಸಕಲ ವ್ಯವಸ್ಥೆ ಮಾಡಿದ್ರು ಎಚ್ಡಿಕೆ. ಆಸ್ಪತ್ರೆಯಿಂದ ಮಂಡ್ಯದವರೆಗೂ ಪಾರ್ಥಿವ ಶರೀರ ತರಲು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿತ್ತು. ಲಕ್ಷಾಂತರ ಅಭಿಮಾನಿಗಳಿಗೆ ಅಚ್ಚುಕಟ್ಟಾಗಿ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಲಾಗಿತ್ತು. ಅಂತ್ಯಕ್ರಿಯೆ ಮುಗಿಯುವವರೆಗೂ ಸ್ಥಳದಲ್ಲೇ ನಿಂತು ಗೌರವ ಸಲ್ಲಿಸಿದ್ರು ಅಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಇಷ್ಟೆಲ್ಲ ಆದ್ರೂ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಮಾಜಿ ಸಂಸದೆ ಸುಮಲತಾ ಬರಲಿಲ್ಲ. ಕೃತಜ್ಞತೆ ಎನ್ನುವ ಪದಕ್ಕೆ ರಾಜಕಾರಣದಲ್ಲಿ ಬೆಲೆನೇ ಇಲ್ವಾ ಅಂತ ಹೇಳ್ತಾ ಇರುವಂತಕ್ಕದ್ದು ಜನರು. ಅಂದು ಎಚ್.ಡಿ. ಕುಮಾರಸ್ವಾಮಿ ಅವರು ಅಂಬರೀಶ್ ನಿಧನರಾಗಿದ್ದಾಗ ಕಣ್ಣೀರಿಟ್ಟಿದ್ರು. ಹಾಗೆ ರಾಜಕೀಯವನ್ನು ಬದಿಗಿಟ್ಟು ಕುಟುಂಬದ ಹಿರಿಯರಂತೆ ಅವರು ಎಲ್ಲ ವ್ಯವಸ್ಥೆ ಕೂಡ ಮಾಡಿದ್ರು. ಆಸ್ಪತ್ರೆಯಿಂದ ಮಂಡ್ಯದವರೆಗೂ ಕೂಡ ಪಾರ್ಥಿವ ಶರೀರಲು ಎಲ್ಲ ವ್ಯವಸ್ಥೆ ಮಾಡಿದ್ರು. ಲಕ್ಷಾಂತರ ಅಭಿಮಾನಿಗಳಿಗೆ ಅಚ್ಚುಕಟ್ಟಾಗಿ ಅಂತಿಮ ದರ್ಶನಕ್ಕೂ ಕೂಡ ಅವಕಾಶ ಮಾಡಿಕೊಂಡಿದ್ರು. ಹಾಗೆ ಅಂತ್ಯಕ್ರಿಯೆ ಮುಗಿಯುವವರೆಗೂ ಕೂಡ ಸ್ಥಳದಲ್ಲಿ ನಿಂತು ಗೌರವ ಸಲ್ಲಿಸಿದ್ರು. ಆದರೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಸುಮಲತಾ ಅವರು ಚೆನ್ನಮ್ಮ ಅಂತಿಮ ದರ್ಶನಕ್ಕೆ ಬರಲಿಲ್ಲ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು. ಇಂದು ಸುಮಲತಾ ಅಂಬರೀಶ್ ತೋರಿದ ಮೌನಕ್ಕೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ಡಿಕೆ ತಾಯಿ ಚೆನ್ನಮ್ಮ ನಿಧನರಾದಾಗ ಬಾರದೆ ಹೋದ ಸುಮಲತಾ ಅಂಬರೀಶ್ ಕನಿಷ್ಠ ಅಂತಿಮ ದರ್ಶನಕ್ಕೂ ಆಗಮಿಸದಿರುವುದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕಷ್ಟದ ಸಮಯದಲ್ಲಿ ನೆರವಾಗಿದ್ದ ಎಚ್ಡಿಕೆಗೆ ಸಾಂತ್ವನ ಹೇಳದ ಮಾಜಿ ಸಂಸದೆ ಅಂದು ನಿಂತು ನೆರವಾದ ಸೌಜನ್ಯವನ್ನು ಮರತ್ರ ಇಲ್ಲಿ ಸುಮಲತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜಕೀಯ ವೈರತ್ವ ಏನೇ ಇರಲಿ ಮಾನವೀಯತೆ ಮರೆಯಬಾರದಿತ್ತು. ಕೃತಜ್ಞತೆ ಮರೆತ ಸುಮಲತಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಜನರು ಸರಣಿ ಟೀಕೆ ಮಾಡ್ತಾ ಇದ್ದಾರೆ. ಮಂಡ್ಯ ರಾಜಕಾರಣದ ಮೇಲಾಟದಲ್ಲಿ ಕಳೆದು ಹೋಯ್ತಾ ದಶಕಗಳ ಆತ್ಮೀಯತೆ ಅಂತ ಪ್ರಶ್ನೆಗಳು ಉದ್ಭವ ಆಗ್ತಾ ಇರುವಂತಕ್ಕದ್ದು. ಇಂದು ಸುಮಲತಾ ಅಂಬರೀಶ್ ತೋರಿದಂತಹ ಮೌನಕ್ಕೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಎಚ್ಡಿಕೆ ತಾಯಿ ಚೆನ್ನಮ್ಮ ನಿಧನರಾದಾಗ ಯಾಕೆ ಬರಲಿಲ್ಲ ಅವರು ಅಂತ ಈಗ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂತಕ್ಕದ್ದು. ಕನಿಷ್ಠ ಅಂತಿಮ ದರ್ಶನಕ್ಕಾದ್ರೂ ಬರ್ಬೋದಿತ್ತು ಅನ್ನೋ ವಿಚಾರ ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಕಷ್ಟದ ಸಮಯದಲ್ಲಿ ನೆರವಾಗಿದ್ದಂತಹ ಎಚ್ಡಿಕೆಗೆ ಸಾಂತ್ವನ ಕೂಡ ಹೇಳಲಿಲ್ಲ. ಈ ಬಗ್ಗೆ ಈಗ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಈ ವಿಷಯದಲ್ಲಿ ಫೋಕಸ್ ಆಗಲು ಇಷ್ಟವಿಲ್ಲ. ಫ್ರೀಡಂ ಟಿವಿಗೆ ಮಾಜಿ ಸಂಸದೆ ಸುಮಲತಾ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರಿಸುವೆ. ಈ ವಿಚಾರವಾಗಿ ನಾನು ಹೆಚ್ಚಾಗಿ ಮಾತನಾಡಲ್ಲ ಅಂತ ಮಾಜಿ ಸಂಸದೆ ಸುಮಲತಾ ಹೇಳಿದ್ದಾರೆ. ಫ್ರೀಡಂ ಟಿವಿಗೆ ಸುಮಲತಾ ಅಂಬರೀಶ್ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನಗೆ ಈ ವಿಷಯದಲ್ಲಿ ಫೋಕಸ್ ಆಗಲು ಇಷ್ಟ ಇಲ್ಲ. ಈ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರಿಸ್ತೇನೆ ಅಂತ ಫ್ರೀಡಂ ಟಿವಿಗೆ ಮಾಜಿ ಸಂಸದೆ ಸುಮಲತಾ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಕೊಟ್ಟಿದ್ದಾರೆ.
ಸೌಜನ್ಯಕ್ಕಾಗಿ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಬರ್ದೇನೆ ಇರುವಂತಹ ಮಾಜಿ ಸಂಸದೆ ಸುಮಲತಾ ವಿಚಾರವಾಗಿ ಸಾರ್ವಜನಿಕ ವಲಯದಲ್ಲಿ ಬಹಳ ಪ್ರಶ್ನೆಗಳು ಉದ್ಭವವಾಗಿರುವಂತಹದ್ದು. ಅಂಬರೀಷ್ ಅವರು ಡೆತ್ ಆದಾಗ ಅಂತ್ಯ ಸಂಸ್ಕಾರದಲ್ಲಿ ಅಂದಿನ ಸಿಎಂ ಆಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಆಸ್ಪತ್ರೆಯಿಂದ ಹಿಡಿದು ಮಂಡ್ಯದವರೆಗೂ ಕೂಡ ಅವರು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ರು. ಅಂತ್ಯಕ್ರಿಯೆ ಮುಗಿಯೋವರೆಗೂ ಕೂಡ ಸ್ಥಳದಲ್ಲಿ ಇದ್ದು ಒಬ್ಬ ಕುಟುಂಬದ ಹಿರಿಯ ಮಗನಂತೆ ಅವರು ಎಲ್ಲ ರೀತಿಯ ವ್ಯವಸ್ಥೆ ಮಾಡಿದ್ರು. ಆದರೂ ಕೂಡ ಒಂದು ಕರ್ಟಸಿಗಾದ್ರೂ ಸೌಜನ್ಯಕ್ಕಾದ್ರೂ ಮಾಜಿ ಸಂಸದೆ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಬರ್ಬೋದಿತ್ತಲ್ಲ. ರಾಜಕೀಯ ದ್ವೇಷವೇ ಜಾಸ್ತಿ ಆಯ್ತಾ, ಹೆಚ್ಚಾಯ್ತಾ, ರಾಜಕಾರಣದಲ್ಲಿ ಮಾನವೀಯತೆ ಅನ್ನೋದು ಇಲ್ವಾ ಅಂತ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪ ವ್ಯಕ್ತವಾಗ್ತಾ ಇರುವಂತಹದ್ದು.